ಸಾಕ್ಷಿ ಏನಂದ್ರೆ ಫಸ್ಟು ಮಗು ಹುಟ್ಟಿತ್ತು. ಬಟ್ ಒಂದು ಮಾತಕ್ಕೀಗ ನಾ ಹೇಳಿದೆ, ಏನು ಹೇಳಿದೆ ಅಂದ್ರೆ, ನೋಡಿ ಮಗ, ನೀ ಬೆಂಗಳೂರಿಂದ ಬೀದರ್ಗೆ ಬಂದಿ ಅಂದ್ರೆ ತಿರುಗಿ ಹೋಗ್ಲತ್ತರ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗು. ನಾನು ನಿನಗೆ ಎಣ್ಣೆಚ್ಚಿ ಪ್ರೇರ್ ಮಾಡ್ತೆ. ಯಾಕಂದರೆ ದುಷ್ಟ ಒಂದು ಪ್ರಭಾವ ಕೆಲವೊಂದು ಆ ಸಮಸ್ಯೆಗಳು ಮಾಡ್ಲಕ್ಕ ಅದ. ಅದು ನಾನು ನೋಡ್ತಾ ಇದ್ದ. ಮತ್ತು ಮುಂದಿನ ದಿನ ಮಾಡಿದ ಏನು ಭೀ ಹಾನಿ ಆಗ್ಬೋದು ಅಂತ ಹೇಳಿದ. ಅದೇ ಹೇಳಿದ ಮಗನಿಗೆ. ಹಾಂ ರೀ ಸರ್, ಅದೇ ಹೇಳಿರಿ. ಹೇಳಿದಾಗ ಬೀದರ್ಗೆ ಬಂದು ತಿರುಗಿ ವಾಪಸ್ ರಿಟರ್ನ್ ಹಾಗೆ ಹೋಗ್ಯಾಳ. ದೇವ್ರು ತಿಳಿಸಿನ ಮಾತು ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಂಡು ನಾ ದುಃಖಪಟ್ಟ ಪ್ರಾರ್ಥನೆ ಕೂಡ ಮಾಡ್ದೆ. ಬಟ್ ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಅದು ಮುಟ್ಟಲೋಯ್ತು. ಮುಟ್ತಿದ್ದಾನೆ ಇಲ್ಲ ಅಂತೆಲ್ಲ, ಬಟ್ ಮುಟ್ಟಲು ಅದು. ಯಾಕೆ ಮುಟ್ಟಲೈತೆ ಅಂದ್ರೆ ಈಕೆ ಹೇಳಿದ ಹಾಗೆ ಮಾಡಲೋದಳು. ಮಾಡಲು ಕಾರಣ ಅದು ಸಮಸ್ಯೆ ಏನು ಸಮಸ್ಯೆ ಅಂದ್ರೆ, ಡೆಲಿವರಿ ಸಮಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಸೀಸರಿಂಗ್ ಮಾಡಿದ್ರು, ಮಗು ಡೆತ್ ಆಗೋದು. ಪರಿಸ್ಥಿತಿ ಇಷ್ಟು ಭಯಂಕರ ಅಂದರೆ ನಮಗೂ ದುಃಖಕರನೇ ಅದು ಪರಿಸ್ಥಿತಿ. ಬಟ್ ನಾ ಹೇಳಿದ ಮಾತು ಕೇಳಲು ಹೋದಳಲ್ಲ ಅಂತ ತಿಳ್ಕೊಂಡು ನನಗೂ ಭಾಳ ದುಃಖ ಆಗ್ಯದ. ಸುಮಾರು 3 ತಿಂಗಳಿಗೆ ನಾ ಫೋನ್ ಮಾಡಿಲ್ಲ, ಮಾತು ಬೇಡಿಲ್ಲ, ಮನೆ ಭೀ ಹೋಗಿಲ್ಲ, ಹ್ಯಾಂಗಿದ್ದಿ ಮಗ ಅಂತ ಕೂಡ ನಾ ಆಕೆಗೆ ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದ್ರೆ, ಇಷ್ಟು ನಾವು ಪ್ರಾರ್ಥನೆ ಮಾಡಿ ಒಂದು ಹೇಳ್ದ ಕನಿಷ್ಠ ಅಷ್ಟು ಭೀ ಮಗಳಿಗೆ ಒಂದು ನಂಬಿಕೆ ವಿಶ್ವಾಸ ಇರಲಿದ್ದಲ್ಲ, ಒಂದು ಭರವಸೆ ಇರಲಿತ್ತಲ್ಲ. ಡೈರೆಕ್ಟ್ ಬಂದು ಹ್ಯಾಂಗೆ ಬಂದಳು ಹಾಗೆ ಹೋದಳು, ಒಂದು ಪ್ರೇಯರ್ ಮಾಡ್ಕೊಂಡು ಚಂದ ಇರ್ತಲ್ಲ, ಮಗು ಉಳಿತಿತ್ತು, ಸುಂದರವಾಗಿರ್ತಾ ಅದ್ಭುತವಾಗಿರ್ತಕ್ಕಂಥ ಮಗು. ಸಿಸರಿಂಗ್ ಮತ್ತು ಮೇಲಿಂದು ಹಿಂಗೆ ಆಗೋತಲ್ಲ ಅಂಥೇಳಿ ನಾನು ದುಃಖಪಟ್ಟು ಮತ್ತು ತಿರುಗಿ ನನ್ನ ಮನಸ್ಸು ಒಪ್ಪಲುಂಟಿತು. ಸಂಡೇ ಹೋಗ್ಬೇಕು, ಈ ಸಂಡೇನ ಹೋಗೋರಿ, ನಾಳಿನ ಹೋಗೋರಿ, ಸಂಡೇನ ಹೋಗೋರಿ, ನಾಳಿನ ಹೋಗೋರಿ ಅನ್ಬೇಕು. ಹೋಗಲುಂಟ ಒಂದಿನ ಹೋಗಿ ಮತ್ತು ಮನೆಗೆ ಹೋಗಿ ಕುಂತು ಮಾತಾಡಿ ಎಲ್ಲ ಹುಟ್ಟು ಸಾವು ದೇವ್ರ ಕೈದಾಗ ಮನುಷ್ಯನ ಕೈದಾಗಿಲ್ಲ ಅಂಥೇಳಿ ಮತ್ತೊಂದು ಪ್ರಾರ್ಥನೆ ಮಾಡಿ ಮನೆಗೆ ಹೋಗಿ ಬಂದಮೇಲೆ ಒಂದು ಅದ್ಭುತ ದೇವ್ರು ಮತ್ತೇನು ಮಾಡಿದ್ರಂದ್ರೆ, ಈ ಆ ಚರ್ಚಿನಾಗ ಬಂದು ಹೋಲಿ ಕಮ್ಯುನಿಟಿ ಸರ್ವಿಸ್ ಸೇವನೆ ಮಾಡುತ್ತಾ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡೋಕ್ಕೆ. ಬಟ್ ಈಗಿನ ಪ್ರಾರ್ಥನೆ ದೇವ್ರು ಕೇಳ್ಯಾನ. ನಾವು ಪ್ರೇರಿದಾಗಂದ, ಮಗಳೇ ನೀನು ಪ್ರಾರ್ಥನೆ ದೇವ್ರು ಕೇಳ್ಯಾನ, ನೀನು ಕಳ್ಕೊಂಡಿದ್ದೆ ಅದು ದೇವ್ರು ನಿನ್ನ ತಿರುಗಿ ಮತ್ತೆ ಮರಳಿ ಕೊಡ್ಲಾಕ ಸಿದ್ಧನಾಗಿದ್ದಾನೆ ಅಂದ ತಕ್ಷಣ ಆಕೆ ಸ್ವೀಕಾರ ಮಾಡ್ಕೊಂಡಳ. ತಕ್ಷಣ ಮತ್ತು ಜನವರಿದಾಗ ಫಾಸ್ಟಿಂಗ್ ಪ್ರೇಯರ್ ಇಟ್ಟಿದ್ದೆವು ನಾವು. 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಇಟ್ಟಿದ್ದೆವು. ಆ 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ದಾಗ ಉಪವಾಸವಾಗಿದ್ದು ಬಂದಳ. ಫಸ್ಟ್ ಉಪವಾಸ ಸಂಡೇ ದಿನ ನಾ ಮತ್ತೆ ಪ್ರಾರ್ಥನೆ ಮಾಡ್ದೆ. ಆ ಪ್ರಾರ್ಥನೆಯಲ್ಲಿ ಕೂಡ ದೇವ್ರು ಸೇಮ್ ಆ್ಯಸ್ ಇಟ್ ಇಸ್, ನೀ ಏನು ಕಳ್ಕೊಂಡಿದ್ದೆ ದೇವ್ರು ಅದು ನೀನು ಕೊಟ್ಟಾನ ಅಂತೇಳಿ. ಆಕೆಗೆ ಗೊತ್ತಿಲ್ಲ, ಆಕೆ ಗೊತ್ತಿಲ್ಲ ಪ್ರೆಗ್ನೆಂಟ್ಸ್ ಇದ್ದ ಅಂತೇಳಿ ಅಷ್ಟು ಆಕೆಗೆ ಮೈಸೂರು ಸಾಧನೆ ಇಲ್ಲ ಗೊತ್ತಿಲ್ಲ. ಬಟ್ ದೇವ್ರು ಆಲ್ರೆಡಿ ಅದ್ಭುತವಾಗಿ ದೊಡ್ಡೊಂದು ಕಾರ್ಯನೇ ಮಾಡ್ಯಾನ. ತಕ್ಷಣ ಫಾಸ್ಟಿಂಗ್ ಪ್ರೇಯರ್ ಮುಗಿತು. ಶುಭ ಸಂದೇಶನೇ ಕೇಳಕ್ಕೆ ನಮಗೆ ದೇವ್ರ ಅವಕಾಶ ಕೊಟ್ಟಾನ. ಕಳ್ಕೊಂಡಾಳ, ತಿರುಗಿ ಮರಳಿ ದೇವ್ರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಟ್ಟು ಕಣ್ಣೀರು ಉಳಿಸಿ, ನನಗೆ ಹಿಂಗೆ ಆಯ್ತಲ್ಲ, ನಮಗೆ ಅವಮಾನ ಆಯ್ತು ಅಂತ ತಿಳ್ಕೊಂಡೇನೋ, ದೇವ್ರ ಸನ್ನಿಧಿಯಲ್ಲಿ ಕಣ್ಣೀರು ಉಳಿಸಿನ ದೇವರು ಅದ್ಭುತವಾಗಿರ್ತಕ್ಕಂಥ ಒಂದು ಗಂಡು ಮಗು ಕೊಟ್ಟಾನ. ದೇವ್ರು ಹೇಳವಾಗಿ ಈ ಮಗುವನ್ನು ಮತ್ತು ಈ ಮಗಳನ್ನು ದೇವರು ಆಶೀರ್ವಾದ ಮಾಡಲಿ. ಈ ಸಾಕ್ಷಿ ಕರೆಕ್ಟ್ ಅದ ಸುಳ್ಳದ? ಕರೆಕ್ಟ್ ಅದ ರೀ. ಇನ್ನೇನ ನೀವು ಮಾತಾಡ್ತೇನೆ? ನಮ್ಮ ಪ್ರಾರ್ಥನೆ ಕೇಳಿ ಮತ್ತು ಈ ವರ್ಷದಲ್ಲಿ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ಸುಂದರವಾದ ಮಗನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್ ಆಮೇನ್. ದೊಡ್ಡ ಚಪ್ಪಡದಲ್ಲಿ ದೇವ್ರಿಗೆ ಮಹಿಮೆ ಆಗಲಿ. ಮತ್ತೀಗ ಬೇರೆ ಯಾರಿಲ್ಲ, ವರ್ಷಿಪ್ ಟೀಮ್ದಾಗ ಕೆಲಸ ಮಾಡ್ತಿಳು. ಪ್ಲಸ್ ಈ ಚರ್ಚಿನ ಭಾರ ಇಲ್ಲ ಹಾಕಿದೆ. ಈ ಚರ್ಚಿನಾಗ ಎಲ್ಲಿ ಭೀ ಹಿಂಗೆ ಅಲ್ಲಿ ಕಸ ಕಾಣೋದಾಗಲಿ, ಹಿಂಗೆ ವೇಸ್ಟ್ ಆಗಲಿ, ಏನಾಗಲಿ ಹಿಂಗೆ ಇರ್ತಿದ್ದಿಲ್ಲ. ಏನರ ಇದ್ದರೆ ಚರ್ಚಿನ ಬರ್ತಿಳು, ಚರ್ಚ್ ಓಪನ್ ಮಾಡಿ ಕ್ಲೀನ್ ಮಾಡೋಕೆ ಹುಡುಗಿ ಒಂದು ಪ್ರಾರ್ಥನೆ ಮಾಡ್ತಿಳು. ಮತ್ತು ಇವತ್ತು ಭೀ ದೇವ್ರವ್ರಿಗೆ ಒಂದು ಸೇವೆ ಭಾವನೆ ಕೊಟ್ಟು ಅವ್ರಿಗೆ ಒಂದು ಸಭೆಯಲ್ಲಿ ಒಂದು ಸೇವೆಕ್ಕಾಗಿ ಅವ್ರಿಗೆ ಇಟ್ಟ ಹೊರತು ದೇವರು ಬಿಟ್ಟಿಲ್ಲ. ಮತ್ತು ಸೇವೆ ಮಾಡತ್ತರ ದೇವರು ಏನೂ ಕುಂದು ಕೊರತೆಕ್ಕಿಲ್ಲ. ಅದ್ಭುತವಾಗಿ ಯಜಮಾನನು ಮತ್ತು ಮಗಳನ್ನು ಮತ್ತು ಒಳ್ಳೆ ಸುಂದರವಾಗಿರ್ತ ಮಗುಡ ಕೊಟ್ಟ ದೇವರು ಹೇರಳವಾಗಿ ಇವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆವಾಗಿರುತ್ತದೆ. ಅದಕ್ಕಿಂತ ಮುಂಚಿತ ಕೂಡ ಹಲವಾರು ಅದ್ಭುತಗಳು ಮಾಡಿಲ್ಲ ದೇವರು. ಏನೇನು ಆಕೆ ಪ್ರಾರ್ಥನೆ ಯಾವುದರ ಹಿಡ್ಕೊಂಡು ಬಂದು ಇದು ಆಗಬೇಕು, ಕಂಪಲ್ಸರಿ ಆಗಬೇಕು, ಇದ್ರ ವಿಷಯ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾನು ಸರಿ ಥೋಡೆ ಬರ್ತೀವಿ, ಸಿಟ್ಟಿಲೇ ಬರ್ತೀವಿ ಹೇಳಕ್ಕೆ ನಾನು ತಂದು ಒಪ್ಪಿಸ್ತಿಳು. ಇಬ್ಬರು ಸೇರಿ ಪ್ರಾರ್ಥನೆ ಮಾಡ್ತಿದ್ದೆವು. ದೇವರು ಭಾಳಷ್ಟು ಅದ್ಭುತ ಅವ್ರ ಕುಟುಂಬದಲ್ಲೂ ಕೂಡ ಮಾಡಿದ್ದಾನೆ. ಇವಾಗ ಪ್ರೀತಿ ಮಾಡಿ ದೇವ್ರ ಮಗು ಕೊಟ್ಟನ. ಈ ಮಗು ದೇವರಿಗೆ ಸ್ತೋತ್ರವಾಗುವ ರೀತಿಯಲ್ಲಿ ಬೆಳೆಯಲಿ ಎಂಬುದು ನನ್ನ ಪ್ರಾರ್ಥನೆವಾಗಿರುತ್ತದೆ. ಮತ್ತು ನೀವು ಕೂಡ ಕುಟುಂಬ ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ವಿನಂತಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.